Hi Partha, good morning. Happy birthday. Happy birthday Partha. Hey guys, hello everyone. ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ದ ಚಾನೆಲ್. ನೋಡ್ತಾ ಇರ್ಬೋದು, ಇದು ವಿಡಿಯೋದ ಲಾಸ್ಟ್ ಪಾರ್ಟ್ ಆಗಿರುತ್ತೆ. ಇದು ನಾವು ಸೆಕೆಂಡ್ ಡೇ, ಅಂದರೆ ಅಲ್ಲಿ ನಾವು ಸ್ಟೇ ಮಾಡಿದ್ದು 2 nights 3 days. ನಾವು ಹೋಗಿದ್ದು ನೈಟ್ ಬಿಟ್ಟು ನೆಕ್ಸ್ಟ್ ಮಾರ್ನಿಂಗ್ ಇದು ಆ ಡೇದು ಫುಲ್ ವಿಡಿಯೋ ನಾನು ಮಾಡ್ಕೊಂಡಿದ್ದೆ. ಸ್ವಲ್ಪ ಕ್ಲಿಪ್ಪಿಂಗ್ಸ್ ತೊಗೊಂಡಿದ್ದೆ, ಎಲ್ಲೆಲ್ಲಿ ಹೋಗಿದ್ವಿ ಅಲ್ಲೆಲ್ಲ ತೊಗೊಂಡಿದ್ದೆ. ವ್ಯೂ ಮಾತ್ರ ಅಲ್ಟಿಮೇಟ್ ಆಗಿತ್ತು ಅಂತಲೇ ಹೇಳ್ಬೋದು. ಸಖತ್ ಎಂಜಾಯ್ ಮಾಡಿದ್ವಿ. ಬಟ್ ಹೋಗಬೇಕಾದ್ರೆ ಸ್ವಲ್ಪ ಪ್ರಾಬ್ಲಮ್ ಆಯಿತು. ನಾನು ಏನಂತ ಮುಂದೆ ಹೇಳ್ತೀನಿ. ಹಾಗೆಯೇ ವೆಲ್ಕಮ್ ಟು ದ ಚಾನೆಲ್. ನಾನು ನಿಮ್ಮ ಪ್ರೀತಿಯ ಅಕ್ಷತಾ. ನಾವಿಲ್ಲಿ ತುಂಬಾ ಚೆನ್ನಾಗಿದ್ದೀವಿ, ನೀವು ಕೂಡ ತುಂಬ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಬನ್ನಿ, ಲೆಟ್ಸ್ ಗೆಟ್ ಇನ್ ಟು ದ ವಿಡಿಯೋ. ನೀವು ನೋಡ್ತಾ ಇರ್ಬೋದು, ನಾವು ನೋಡ್ಕೊಂಡು ಬಂದ್ರಿ ಅಂದ್ಕೊತೀನಿ. ಸ್ಟಾರ್ಟಿಂಗೇ ಮಾರ್ನಿಂಗ್ ಬ್ರೇಕ್ಫಾಸ್ಟ್, ಈಗ ಯಾವುದೇ ರೆಸಾರ್ಟ್ಗೆ ಹೋದ್ರೂ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಏನಿರುತ್ತೆ ಕಾಂಪ್ಲಿಮೆಂಟ್ರಿ ಇರುತ್ತೆ. ರೆಸಾರ್ಟಲ್ಲಿ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ನಮಗೆ ಕಾಂಪ್ಲಿಮೆಂಟ್ರಿ ಇತ್ತು, ಹಾಗಾಗಿ ನಾವೇನೂ ಮಾಡ್ಕೊಂಡಿಲ್ಲ. ಮತ್ತು ಬ್ರೇಕ್ಫಾಸ್ಟ್ ಮಾಡಿಕೊಂಡು ನಾವು ಐಲ್ಯಾಂಡಿಗೆ ನಾವು ಬುಕ್ ಮಾಡ್ಕೊಂಡಿದ್ವಿ. ಫಸ್ಟೇ ಎಲ್ಲ ಥರ ಗೇಮ್ಸ್ನ ನಾವು ಆಡಬೇಕು ಅಂತ ಅಂದ್ಬಿಟ್ಟು ಏನು ಮಾಡಿದ್ವಿ, ಬುಕ್ ಮಾಡ್ಕೊಂಡಿದ್ವಿ ಮುಂಚೆನೇ. ಅಲ್ಲೆಲ್ಲ ಹೋಗಿ ನಾವು ಎಂಜಾಯ್ ಮಾಡಬೇಕು ಅಂತಲೇ ಬುಕ್ ಮಾಡ್ಕೊಂಡಿದ್ವಿ. ಸ್ಕೂಬಾ ಅಂದರೆ ಫಿಶಿಂಗ್, ಇಲ್ಲಿ ನೋಡ್ತಾ ಇರ್ಬೋದು ನೀವು, ಎಷ್ಟು ಚೆನ್ನಾಗಿತ್ತು ಅಂದರೆ ನಾನು ಮಾತ್ರ ಹೋಗಲಿಲ್ಲ. ಯಾಕಂದರೆ ಅದು ಫೆರಿಯಲ್ಲಿ ಹೋಗಿದ್ದರಿಂದ ಫುಲ್ ವಾಮಿಟಿಂಗ್ ಸ್ಟಾರ್ಟ್ ಆಗಿಬಿಡ್ತು ನನಗೆ. ಅದು ಆ ಸ್ಮೆಲ್ಲಿಗೆ, ಅಲ್ಲಿ ಸ್ಮೆಲ್ ಬರ್ತಾಯಿತ್ತಲ್ಲ, ಆ ಸ್ಮೆಲ್ಲಿಗೆ ನನಗೆ ಆಗಲೇ ಇಲ್ಲ. ಹಾಗಾಗಿ ನಾನೇನು ಮಾಡಿದೆ, ಎಲ್ಲೂ ನಾನು ಆಟಾಡೋಕ್ಕೆ ಹೋಗಲಿಲ್ಲ. ಒಂದು ಬೀಚ್ ಮತ್ತು ಅಲ್ಲಿ ಸ್ಕೂಬಾ ಇತ್ತು, ಅಲ್ಲಿ ಟುಗೆದರಾಗಿ ಅಲ್ಲಿ ಸ್ಟಾಪ್ ಮಾಡಿದರು. ಆ ಬೀಚಲ್ಲಿ ಅಷ್ಟೇ ನಾನು ಆಟಾಡಿದ್ದು. ಬರೀ ನಾನು ನೋಡ್ಕೊಂಡು ವ್ಯೂ ನೋಡಿಕೊಂಡು ಎಂಜಾಯ್ ಮಾಡಿದ್ದು ಅಷ್ಟೇ, ಬಿಟ್ಟರೆ ಎಲ್ಲೂ ಹೋಗಲಿಲ್ಲ. ನಾವು ಅಲ್ಲಿ ಅದನ್ನು ಆರ್ಗನೈಸ್ ಮಾಡಿದ್ರಲ್ಲ ಈ ಫೆರಿನ, ಅವರೇ ನಮಗೆ ಆಫ್ಟರ್ನೂನ್ ಕೂಡ ಲಂಚ್ನ ಕಾಂಪ್ಲಿಮೆಂಟ್ರಿಯಾಗಿ ಕೊಟ್ಟಿದ್ದರು. ನಾನಾದರೆ ಏನೂ ತಿನ್ನಲಿಲ್ಲ, ಫ್ರೂಟ್ಸ್ ಬಿಟ್ಟರೆ. ಯಾಕಂದರೆ ಮತ್ತೆ ಎಲ್ಲಿ ವಾಮಿಟಿಂಗ್ ಆಗಿಬಿಡುತ್ತಪ್ಪ, ಟಯರ್ಡ್ ಆಗಿಬಿಡುತ್ತೆ, ವಾಮಿಟ್ ಮಾಡ್ಕೊಂಡ್ರೇ ಟಯರ್ಡ್ ಆಗಿಬಿಡುತ್ತೆ. ಹಾಗಾಗಿ ನಾನು ಎಲ್ಲೂ ಏನೂ ತಿನ್ನಲಿಲ್ಲ ಅವತ್ತು, ಫುಲ್ಲು ಹಾಗೇ ಇದ್ದೆ. ನೋಡ್ತಾ ಇರ್ಬೋದು, ಇಲ್ಲಿ ನಮ್ಮ ಫ್ರೆಂಡ್ಸ್ ಎಲ್ಲ ಹೋಗಿ ವಾಟರಲ್ಲಿ ತುಂಬ ಚೆನ್ನಾಗಿತ್ತು. ಫಿಶಿಂಗ್ಸ್ ಆಗಿರ್ಬೋದು, ಎಲ್ಲ ಎಷ್ಟು ಥರ ಫಿಶ್ ಇತ್ತು ಅಂತೆಲ್ಲ ಹೇಳ್ತಾಯಿದ್ರು. ತುಂಬ ಚೆನ್ನಾಗಿತ್ತು, ಎಂಜಾಯ್ ಮಾಡಿದ್ವಿ, ಎಲ್ಲರೂ ಜಾಲಿ ಮಾಡಿದ್ವಿ ಅಂತಲೇ ಹೇಳ್ಬೋದು. ಸಖತ್ತಾಗಿತ್ತು. ಮತ್ತು ನಾವು ಅಲ್ಲಿ ಮಾರ್ನಿಂಗೇ ನಾವು ಬಿಟ್ಟಿದ್ದು. ಮಾರ್ನಿಂಗ್ ಬಿಟ್ಟು ನಾವು ಅಲ್ಲಿಂದ ರಿಟರ್ನ್ ಬರೋ ಅಷ್ಟೊತ್ತಿಗೆ ಸಂಜೆ ಆಗಿತ್ತು. 5 ಪ್ಲೇಸಸ್ಸಿಗೆ ಕರ್ಕೊಂಡು ಹೋಗಿದ್ರು. ಈ ಥರ 5 ಪ್ಲೇಸ್ಗಳಿಗೆ. 5 ಪ್ಲೇಸೂ ತುಂಬಾ ಚೆನ್ನಾಗಿತ್ತು. ಯಾವುದೇ ರೀತಿ ಏನೋ ಚೆನ್ನಾಗಿಲ್ಲ ಅಂತ ಹೇಳೋಂಗೆ ಇಲ್ಲ. ತುಂಬಾ ಚೆನ್ನಾಗಿತ್ತು. ಇಲ್ಲೆಲ್ಲ ನೋಡ್ಕೊಂಡು ಇಟ್ಕೊಂಡಿರ್ತಾರೆ, ಎಲ್ಲೋದ್ರೆ ಯಾವ ಥರ ಸಿಗುತ್ತೆ ಎಲ್ಲ ಗೊತ್ತಿರುತ್ತಲ್ವ ಅವರಿಗೆ. ಹಾಗಾಗಿ ಎಲ್ಲ ನೋಡಿ ಇಟ್ಕೊಂಡಿದ್ರು. ಎಲ್ಲ ಪ್ಲೇಸಸ್ಸು ತುಂಬ ಎಂಜಾಯ್ ಮಾಡಿದ್ವಿ ಅಂತಲೇ ಹೇಳ್ಬೋದು. ನೀವು ನೋಡ್ತಾ ಇರ್ಬೋದು ಇಲ್ಲಿ ಅವರೆಲ್ಲ ಹೇಗೆ ಹೋಗಿ ಸ್ವಿಮ್ ಮಾಡ್ಕೊಂಡು ಹೋಗಿ ಚೆನ್ನಾಗಿ ಎಲ್ಲ ಫಿಶಸ್ ಎಲ್ಲ, ನನ್ನ ಹಸ್ಬೆಂಡ್ ಕೂಡ ಹೋಗಿದ್ದರು, ಫಿಶಸ್ ಎಲ್ಲ ನೋಡ್ಕೊಂಡು ಬಂದರು. ಆದರೆ ನಾನು ಮಾತ್ರ ಹೋಗಲಿಲ್ಲ, ನನಗೆ ನಿಜವಾಗ್ಲೂ ಆಗಲೇ ಇಲ್ಲ ಹೋಗೋಕ್ಕೆ. ನೆಕ್ಸ್ಟ್ ಟೈಮ್ ನಾವು ಇನ್ ಕೇಸ್ ಕೊಚಾಂಗ್
ಹೋಗಿ ಪ್ಲ್ಯಾನ್ ಮಾಡಿದಾಗ ಹೋಗಬೇಕು ಅಂತ ಅಂದ್ಕೊಂಡಿದ್ದೀನಿ, ಮಿಸ್ ಅಂತೂ ಮಾಡೋದಿಲ್ಲ. ಅಲ್ಲೂ ಹೋಗಿ ಅದನ್ನು ಎಕ್ಸ್ಪ್ಲೋರ್ ಮಾಡಬೇಕು. ಒಳಗೆಲ್ಲ ಹೋಗಿ ಕ್ಯಾಮ್ರಾ ಎಲ್ಲ ತೊಗೊಂಡೋಗಿ ರೆಕಾರ್ಡ್ ಮಾಡ್ಕೊಳ್ಬೋದಾಗಿತ್ತು, ಬಟ್ ನಾನು ಹೋಗಲಿಲ್ಲ, ಹಾಗಾಗಿ ರೆಕಾರ್ಡ್ ಮಾಡಿಕೊಂಡೂ ಇಲ್ಲ. ತುಂಬಾ ಚೆನ್ನಾಗಿತ್ತು. ಮಕ್ಕಳು ಮಾತ್ರ ತುಂಬ ಎಂಜಾಯ್ ಮಾಡಿದ್ರು. ಅವ್ರಿಗೆಲ್ಲ ಖುಷಿ, ಫಿಶ್ ನೋಡಿದ್ದು, ಅವ್ರಿಗೆಲ್ಲ ಒಳಗಡೆ ಹೋಗಿ ಫಿಶ್ ನೋಡಿದ್ದು. ಮತ್ತು ನೀರು ಅಂದರೆ ಮಕ್ಕಳನ್ನ ಕೇಳಬೇಕಾ, ಎಷ್ಟು ಚೆನ್ನಾಗಿ ಆಟ ಆಡ್ತಾರೆ. ತುಂಬ ಎಂಜಾಯ್ ಮಾಡಿದ್ವಿ. ಆಫ್ಟರ್ನೂನ್ ಅವರು ಲಂಚಿಗೆ ಏನೇನು ಅರೇಂಜ್ ಮಾಡಿದ್ರು ಅಂದರೆ ಎಗ್ ಫ್ರೈಡ್ ರೈಸ್, ಒಂಥರ ಕರಿ, ವೈಟ್ ರೈಸ್, ದೆನ್ ಒಂದು ಜ್ಯೂಸ್ ಮತ್ತು ಒಂದು ಫ್ರೂಟ್, ಬಾಯ್ಲ್ಡ್ ಎಗ್ ಅಂದ್ಕೊತೀನಿ. ಸ್ವಲ್ಪ ತುಂಬ ದಿನ ಆಯಿತು, ಇದು ಆಲ್ರೆಡಿ ನನ್ನ ಪಾರ್ಟ್ 3 ಹಾಕಬೇಕಾಗಿತ್ತು ಮುಂಚೆನೇ, ಹಾಕೋಕ್ಕೆ ಆಗಿಲ್ಲ. ಯಾಕೆ ತುಂಬ ವರ್ಕ್ ಬ್ಯುಸಿ ಮತ್ತು ನನಗೆ ಸ್ವಲ್ಪ ಹೆಲ್ತ್ ಇಶ್ಯೂಸ್ ಆಗಿದ್ದರಿಂದ ವೀಡಿಯೋನೇ ಹಾಕೋಕ್ಕಾಗಿಲ್ಲ. ತುಂಬ ಏನು ಹೇಳೋದು, ತುಂಬ ಕಷ್ಟ ಆಗ್ತಿತ್ತು. ಯಾಕಪ್ಪ ಅಂತೆಲ್ಲ ಆಗ್ತಾಯಿತ್ತು. ಹೆಲ್ತ್ ಏನಾದರೂ ಒಂಚೂರು ಪ್ರಾಬ್ಲಮ್ ಆದರೂ ಏನು ಮಾಡೋಕ್ಕೂ ಮನಸ್ಸೇ ಇರೋಲ್ಲ ಅಂತ ಹೇಳ್ಬೋದು. ಆ ಥರ ಆಗಿಬಿಟ್ಟಿತ್ತು ನನಗಂತೂ. ಹಾಗಾಗಿ ನಾನೇನೂ ವಿಡಿಯೋನೂ ಎಡಿಟ್ ಮಾಡಿಲ್ಲ, ಏನೂ ಮಾಡಲಿಲ್ಲ. ಸುಮ್ಮನೆ ಮನೆಯಲ್ಲಿ ರೆಸ್ಟ್ ಮಾಡಿಬಿಟ್ಟೆ. ಲೈವ್ ಒಂದು ಮಾಡ್ತಾಯಿದ್ದೆ. ನನ್ನ ಫ್ರೆಂಡ್ಸ್ ಲೈವಿಗೂ ನಾನು ಯಾರೂ ಹೋಗಿಲ್ಲ, ಬಟ್ ಲೈವ್ ಒಂದು ಮಾಡ್ತಾಯಿದ್ದೆ ಅಷ್ಟೇ. ಇಲ್ಲಿಗೆ ನಾವು ಇದಕ್ಕೆ ಹೋಗಿದ್ದು, ಏನು ಬೀಚ್ ಮತ್ತು ಐಲ್ಯಾಂಡ್ ಎರಡೂ ಕಾಂಬಿನೇಷನ್ ಆಗಿ ಇಲ್ಲಿ ಬಿಟ್ಟಿದ್ದರು. ಇಲ್ಲಿ ಹೋಗಿ ನಾನು ಸ್ವಲ್ಪ ಹೊತ್ತು ನೀರಲ್ಲಿ ಕೂತ್ಕೊಂಡು ರಿಲ್ಯಾಕ್ಸ್ ಮಾಡಿದೆ ಅಷ್ಟೇ. ಮತ್ತು ಇನ್ನೆಲ್ಲೂ ಇಳ್ದೇ ಇಲ್ಲ. ನಾನು ಆಟ ಆಡಬೇಕು ಅಂತ ಅನಿಸೂ ಇಲ್ಲ ನನಗೆ, ನಾನು ಇಳಿದೂ ಇಲ್ಲ. ತುಂಬ ಚೆನ್ನಾಗಿತ್ತು. ಇದು ನ್ಯಾಷನಲ್ ಪಾರ್ಕ್ ಅಂತ ಹೇಳ್ತಾರೆ. ನ್ಯಾಷನಲ್ ಪಾರ್ಕ್ ಅಂದರೆ ಸ್ವಲ್ಪ ಬರ್ಡ್ಸ್ ಆ ಥರ ಎಲ್ಲ ಇದೆ ಅಂತ ಹೇಳ್ತಾರೆ. ಆದರೆ ನಮ್ಮ ಕಣ್ಣಿಗೆ ಎಲ್ಲೂ ಕಾಣಿಸ್ಲಿಲ್ಲ, ಒಂದೂ ಕಾಣಿಸ್ಲಿಲ್ಲ. ಹಾಗಾಗಿ ನಾವು ಅಲ್ಲೇನು ಹೋಗಲಿಲ್ಲ. ನಾವು ಅಲ್ಲಿ ಹೋದ್ವಿ, ಒಂದು ರೌಂಡ್ ಎಲ್ಲ ನೋಡ್ಕೊಂಡು ಬಂದು ಕೂತ್ಕೊಂಡ್ವಿ, ಅಷ್ಟೇ ಮಾಡಿದ್ದು, ಬೇರೆ ಏನೂ ಮಾಡಿಲ್ಲ. ನೀವೇ ನೋಡ್ತೀರಾ, ನೋಡ್ಕೊಂಡು ಬನ್ನಿ, ತುಂಬ ಚೆನ್ನಾಗಿದೆ. ಅಲ್ಲೆಲ್ಲ ಇದೆ ನೋಡಿ. ಹಾಂ, ಇಲ್ಲ ಇದೆಯಲ್ಲ. ಹಲಸಿನಣ್ಣಿದೆ ನೋಡಿ. ಅದೇ ತಗೊಳ್ಳೋಣ ಅಂತ ಗಮ್ಮಂತ ಇದೆ. ನೀವು ಹೋಗಿ ಓಕೆ ಸ್ಟಾರ್ಟ್. Happy birthday to you.
Happy birthday to you, Partha. Happy birthday to you. May God bless you. ಅಡ್ಜಸ್ಟ್ ಮಾಡಿದ್ರೆ ಕಟ್ ಮಾಡ್ಬೇಕಾರೆ ಪಾಪ ಇಂದ ಬಿಡಿ ಬಿಡಿ ಬಾ ತೇಜು ಬಾ ಈ ಕಡೆ ನಿಂತು ಓಕೆ ಪಾರ್ಥ ಇಲ್ಲಿ ಪಾರ್ಥ ಪಾರ್ಥ ಅಲ್ಲಿ ಓಕೆ ಮತ್ತೆ ನೀನು ಹಿಂಗ್ ಓಕೆ ವಿಡಿಯೋ ಆಗ್ತದೆ ಓಕೆ ಓಕೆ ಇದು ಮಾಡಿ ಓಕೆ ಹ್ಯಾಪಿ ಬರ್ತ್ಡೇ ಪಾರ್ಥ ಪಾರ್ಥ ನಾಳೆ ಯೂಟ್ಯೂಬ್ ಅಲ್ಲೆಲ್ಲ ಮಿಂಗ್ತಾನೆ ನೋ ಹೀರೋ ತಿನ್ಲಿ ತಂದಿರೋದೇ ಮಕ್ಕಳಿಗೆ ವೇಟ್ ರೂಮ್ ಲಕ್ಸುರಿಯಾಗಿ ಸ್ಪೇಷಿಯಸ್ ಆಗಿದೆ ಇದು ನೀವಲ್ಲಿ ಟಾಯ್ಲೆಟ್ ಅನ್ಕೊಂಡಿದ್ದು ಮಾಡಿದ್ರೆ ಅಯ್ಯೋ ಯಾವನೇ ತಿನ್ಕತ್ತೋಲೆ ಪರ್ಕೊಂಡು ಬನ್ನಿ ಹಾಕೊಂಡ ಆಯ್ತು ನಾನು ಬೇಡ ನಿಂತಿಲ್ಲ ನಿಂತು ಮಾಡ್ತೀನಿ ಓಕೆ ಸಾ ಹಿಂಗೆ ನಿಂತು ನೀ ನೀಟಾಗಿ ಇಟ್ಕೊಳ್ಳೋ ಕೇಕ್ ತಗೊಳ್ಳೋ ನನ್ನ ಮಗನೇ ಪಾರ್ಥ ಹಂಗೆ ಮೂಗಿ ಹಾಕ್ಬೇಕಾನೆ ಓಕೆ ಬನ್ನಿ ಹೋಗಿ 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 ಫಸ್ಟ್ ನೋ ನಾನು ತಿನ್ಸು ಬನ್ನಿ ಆಮೇಲೆ ಹ್ಯಾಪಿ ಬರ್ತ್ಡೇ ಮಾಡು ಸುಮ್ಮನೆ ಓಕೆ ಆಯ್ತು ಓಕೆ ಹಾಂ ಓಕೆ ಹಾಂ ಓಕೆ ವಿಡಿಯೋ ಆಗ್ತಿದೆ ಮಾಡಿ ಬಾ ನೆಕ್ಸ್ಟ್ ಬಾ ಹೋಗಿ ಹೋಗಿ ಇವರು ಥ್ಯಾಂಕ್ ಯು ಪಾರ್ಥ ಥ್ಯಾಂಕ್ ಯು Happy birthday to you. ಅದೇನಾದ್ರೂ ಆಗಲಿ ಆಮೇಲೆ ಚೆನ್ನಾಗಿದೆ ಈ ಥರ ಕೊಟ್ಟಿದ್ರೆ ನಾನು ಕೇಕ್ ಎಲ್ಲ ರೂಮು ಅಷ್ಟೇ ಈ ಥರ ಕೊಟ್ಟಿದ್ರೆ ಇದೆಲ್ಲ ಹಾಂ ತಿಂತಾರೆ ನೀನು ಬನ್ನಿ ಕಮೆಂಟ್ ಹಿಡ್ಕೊಳ್ಳಂಗೆ ಗೋ 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 ಬಾಬಾ ಆ ಕಡೆ ಬನ್ನಿ. ಬೈ ಹ್ಯಾಂಡ್ ಮಾಡಿ ಇಲ್ಲಿಂದ ಇನ್ನೂ ಚೆನ್ನಾಗಿ ಥ್ಯಾಂಕ್ ಯು ಹಾ ಪುಡಿ ಕಡ ಬಿಡುಗರು ವಿಶಾಂತ್ ಹಾಂ ಹಂಗಿಲ್ಲಮ್ಮ ವಿಡಿಯೋ ಮಾಮ ಗೊತ್ತು ಓಕೆ ಅಲ್ಲ ಓಕೆ ಹೊರಗಡೆ ಕೊಡ್ತಾ ಇದ್ರು ಎಲ್ಲ ಗ್ರೂಪ್ ನಿಲ್ಸಿ ಒಳಗಡೆ ಎಲ್ಲ ಇಟ್ಕೊಂಡ ಚೆನ್ನಾಗಿ ಬರುತ್ತೆ ಹಿಂದೆ ಬಾ ಹಿಂದೆ ಬಾ ಹಿಂದೆ ಬಾ ಮತ್ತು ಹಾಗೆ ನೋಡ್ಕೊಂಡು ಬಂದ್ರಿ ಅಂತ ಅನ್ಕೋತೀನಿ. ಪಾರ್ಥನ್ ಬರ್ಡೇ ಕೂಡ ನಾವು ಅವತ್ತು ನೈಟ್ ಅಲ್ಲಿಂದ ಮುಗಿಸ್ಕೊಂಡು ಬಂದು ಸೆಲೆಬ್ರೇಟ್ ಮಾಡಿದ್ವಿ. ಪಾರ್ಥನ್ಗೂ ತುಂಬ ಖುಷಿಯಾಗಿರುತ್ತೆ ಹೊರಗಡೆ ಕರ್ಕೊಂಡು ಬಂದು ಈ ಥರ ಸೆಲೆಬ್ರೇಟ್ ಮಾಡೋದ್ರಲ್ಲಿ. ನಾವು ಫ್ರೆಂಡ್ಸ್ ಊರಲ್ಲಿದ್ದರೆ ನಾವೇನೋ ಗ್ರ್ಯಾಂಡಾಗಿ ಎಲ್ಲರನ್ನೂ ಕರೆದು ಸೆಲೆಬ್ರೇಟ್ ಮಾಡ್ಬೋದು. ಇಲ್ಲಿ ನಾವೇ ಇರೋದ್ರಿಂದ ನಾವು ಫ್ರೆಂಡ್ಸ್ ಎಲ್ಲರೂ ಸೇರಿ ಸೆಲೆಬ್ರೇಟ್ ಮಾಡಿದ್ವಿ. ಇದು ಯಾವಾಗ ಅಂದರೆ ನೆಕ್ಸ್ಟ್ ಡೇ ಮಾರ್ನಿಂಗ್ ನಾವು ಚೆಕ್ಔಟ್ ಆಗಿ ರಿಟರ್ನ್ ಹೋಗಬೇಕಾಗಿತ್ತು. ಫೆರಿಗೆ ನೋಡಿರ್ಬೋದು ನೀವು ಎಷ್ಟು ಕ್ಯೂ ಇತ್ತು ಫೆರಿಗೆ. ಅದು ಮಾರ್ನಿಂಗ್ ಆಗಿತ್ತು, ನಾವು ಹೊರಡೋ ಅಷ್ಟೊತ್ತಿಗೆ 11 ಆಗಿತ್ತು. ಅಷ್ಟು ಕ್ಯೂ ಇತ್ತು ಫೆರಿಯಲ್ಲಿ. ಮತ್ತು ಮುಂದೆ ಒಂದು ಪ್ಲೇಸ್ ಇದೆ ನೋಡ್ಕೊಂಡು ಬರೋಣ ಅಂತ ಮುಂದೆ ಹೋಗಿದ್ವಿ. ಬಟ್ ಅದು ಕ್ಲೋಸ್ ಆಗಿಬಿಟ್ಟಿತ್ತು. ಯಾಕಂದರೆ ನನ್ನ ಹಸ್ಬೆಂಡ್ ಮುಂಚೆನೂ ಹೋಗಿದ್ದಾರೆ ಆ ಪ್ಲೇಸಿಗೆ. ಅವರ ಬ್ಯಾಚುಲರ್ ಇದ್ದಾಗ ಅವರ ಫ್ರೆಂಡ್ಸ್ ಜೊತೆ ಹೋಗಿದ್ದರು. ಆವಾಗ ಅವರು ಅಲ್ಲಿ ಹೋಗಿದ್ರಂತೆ. ತುಂಬ ಚೆನ್ನಾಗಿದೆ ಆ ಪ್ಲೇಸು, ಬಾ ಕರ್ಕೊಂಡು ಹೋಗ್ತೀನಿ ಅಂತ ಕರ್ಕೊಂಡು ಹೋದರು. ಬಟ್ ಏನಂದರೆ ಕ್ಲೋಸ್ ಮಾಡಿಬಿಟ್ಟಿದ್ದಾರೆ, ಆ ಪ್ಲೇಸ್ನ ಕ್ಲೋಸ್ ಮಾಡಿಬಿಟ್ಟಿದ್ರು. ಮತ್ತು ನೋಡಿಕೊಂಡು ರಿಟರ್ನ್ ಬಂದ್ವಿ ಅಷ್ಟೇ. ಇಲ್ಲಿಗೆ ನಮ್ಮ ಕೊಚಾಂಗ್ ಐಲ್ಯಾಂಡ್ನ ಟ್ರಿಪ್ ಈ ವಿಡಿಯೋಗೆ ಕ್ಲೋಸ್ ಆಗುತ್ತೆ. ಯಾರೆಲ್ಲ ಇಷ್ಟಪಟ್ಟು ನೋಡಿದ್ದೀರಾ ಥ್ಯಾಂಕ್ ಯು ಸೋ ಮಚ್. ಮತ್ತೆ ಇನ್ನೊಂದು ವಿಡಿಯೋ ಜೊತೆ ಸಿಗ್ತೀನಿ. ಹಾಗೆ ನೋಡ್ತಾ ಇರ್ಬೋದು, ಇದು ನಾವು ರಿಟರ್ನ್ ಬರುವಾಗ
ಇದು ಅಲ್ಲಿಂದ ರಿಟರ್ನ್ ಬರುವಾಗ ಫೆರಿಯಲ್ಲಿ ರಿಟರ್ನ್ ಬರುವಾಗ ನಾನು ತೊಗೊಂಡಿರೋವಂಥ ಕ್ಲಿಪ್ಪಿಂಗ್ಸ್ ಇದು. ತುಂಬಾ ಚೆನ್ನಾಗಿತ್ತು, ನನಗೆ ತುಂಬ ಎಂಜಾಯ್ ಮಾಡಿದೆ ಅಂತಲೇ ಹೇಳ್ಬೋದು. ಹಾಗೆಯೇ ನನಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿ ನನ್ನ ವಿಡಿಯೋಸ್ ನೋಡ್ತಾ ಇದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಇನ್ನೂ ತುಂಬ ಜನ ಏನು ಗೊತ್ತಾ, ಸಬ್ಸ್ಕ್ರೈಬೇ ಮಾಡಿರಲ್ಲ, ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಾ ಇದ್ದೀರಾ ಗೈಸ್. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ, ನನಗೂ ಖುಷಿ ಆಗುತ್ತೆ. ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ. ಮತ್ತು ಇನ್ನು ನಾನು ಯಾವ ರೀತಿ ವಿಡಿಯೋಸ್ ಮಾಡಿ ಹಾಕಬೇಕು, ನಿಮಗೆ ಥೈಲ್ಯಾಂಡಲ್ಲಿ ನಾನು ಯಾವ ರೀತಿ ವಿಡಿಯೋಸ್ ಮಾಡಿ ಹಾಕಿದ್ರೆ ಖುಷಿ ಆಗುತ್ತೆ ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ನಾನು ಆ ವಿಡಿಯೋಸ್ನ ಮಾಡೋಕ್ಕೆ ನಾನು ಟ್ರೈ ಮಾಡ್ತೀನಿ. ನೆಕ್ಸ್ಟ್ ಮತ್ತು ನಾನು ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಪ್ಲೀಸ್ ಗೈಸ್ ಕೀಪ್ ವಾಚಿಂಗ್, ಹೀಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಅಷ್ಟೇ. ಇದು ಏನಂದರೆ ಅಲ್ಲಿ ಬ್ರಿಡ್ಜ್ ಮಾಡ್ತಿದ್ರು, ಅದನ್ನು ನಾನು ಹೇಗೆ ನೀರು ಅದು ಮಧ್ಯದಲ್ಲಿ ಬೀಚಿನ ಮಧ್ಯದಲ್ಲಿ ಮಣ್ಣುವರೆಗೂ ಹಾಕ್ಕೊಂಡು ತೆಗಿತಾ ಇದ್ರಲ್ಲ, ಅದನ್ನು ನೋಡಿ ಖುಷಿ ಆಯಿತು ನನಗೆ. ಹಾಗಾಗಿ ನಾನು ಇದೊಂದು ಕ್ಲಿಪ್ಪಿಂಗ್ ಮಾತ್ರ ತೊಗೊಂಡಿದ್ದೆ, ಅದನ್ನೇ ಆ್ಯಡ್ ಮಾಡಿದ್ದೀನಿ. ಮತ್ತು ಅದು ಒಂದು ಅಷ್ಟು ಪ್ಲೇಸ್ ಫುಲ್ಲು ಅದು ಮಣ್ಣು ಕಲರ್ ಆಗಿಬಿಟ್ಟಿತ್ತು ನೀರು, ಚೆನ್ನಾಗಿತ್ತು ನೋಡೋಕ್ಕೆ. ಹಾಗಾಗಿ ಅದನ್ನು ಕ್ಲಿಪ್ಪಿಂಗ್ ತೊಗೊಂಡೆ. ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಮತ್ತು ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ ಗೈಸ್. ಅಲ್ಲಿವರೆಗೂ ನೋಡ್ತಾ ಇರಿ, ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್.